ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ಕೆಲಸ ಏನೋ ನಾನೇ ಮಾಡ್ದೆ, ಆದ್ರೆ ದುಡ್ಡು ಮಾತ್ರ ಹಂಚ್ಬಿಟ್ಟೆ. ಈಗ ನನ್ನ ಹತ್ರ ಉಳಿದಿರೋದು ಎಷ್ಟು ಅಂತ ಕೇಳಿ. ನೀವ್ ಹೀಗೆ ಹಂಚ್ತಾ ಹೋದ್ರೆ ಸಾಲ ತೀರ್ಸೋದಕ್ಕೆ ನಮ್ಮ ಹತ್ರ ಸಣ್ಣ ಕೌಡೆ ಕೂಡ ಉಳಿಯೋದಿಲ್ಲ. ನವಮಿ ಒಳಗೆ ಬಡ್ಡಿ ಸಮೇತ ಸಾಲನ ಹೇಗ್ ತೀರ್ಸೋದು? ಸ್ವಲ್ಪ ಆದ್ರೂ ಯೋಚನೆ ಮಾಡಿದೀರಾ ನೀವು? ನಾವ್ ಆರ್ಥಿಕ ಸಮಸ್ಯೆಯಲ್ಲಿ ಮುಳುಗೋಗಿದ್ರೆ ಇರೋದನ್ನೆಲ್ಲ ಸೇರಿಸಿ ಅವರಿಗೆ ಇವರಿಗೆ ಯಾಕೆ ಕೊಡ್ತಾ ಇದ್ದೀರಾ? ಇದ್ಯಾವ್ ನ್ಯಾಯ ಹೇಳಿ? ಏನು ಉಮಾ, ಅದು ಸೋಮನಾಥ್ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಹಾಗಾದ್ರೆ ನಮ್ ಪರಿಸ್ಥಿತಿ? ನಾವೇನ್ ಬಂಗಾರ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡ್ತಿದೀವಾ? ನೀವ್ ಸ್ವಲ್ಪನೂ ಬದ್ಲಾಗಿಲ್ಲ ಬಿಡಿ. ಅಮ್ಮ, ಅಪ್ಪನೇನು ಅನ್ಬೇಡ, ನನಗ್ ತುಂಬಾ ದುಃಖ ಆಗುತ್ತೆ. ಅಮ್ಮ, ನೀನ್ ಅಪ್ಪನೇನು ಅನ್ಬೇಡ. ಸರಿ ಹೋಯ್ತು, ನೀನು ಕೂಡ ಅವ್ರ ಜೊತೆ ಸೇರ್ಕೋ. ಇನ್ನೇನು, ಅಪ್ಪ ಮಗಳು ಇಬ್ರು ಸೇರಿ ಇರೋದನ್ನೆಲ್ಲ ದಾನ ಮಾಡ್ಬಿಡಿ. ಸಕ್ಕು, ನೀನಿನ್ನೂ ಸಣ್ಣ ಹುಡುಗಿ. ಪತಿ ಪತ್ನಿಯರ ಕಲಹವೆಂಬುದು ಪ್ರತಿ ಮನೆಯಲ್ಲೂ ಸಹಜವೇ, ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ. ದೇವಿ, ನಿಮ್ಮ ಮುನಿಸನ್ನು ಬದಿಗಿಟ್ಟು ಮಹರ್ಷಿಗಳಿಗೆ ಅತಿಥಿ ಸತ್ಕಾರವನ್ನು ಮಾಡಿರಿ. ಈ ಪಂದ್ಯವೆಂಬುದು ಕ್ಷಣಿಕವಾದದ್ದು. ಅತ್ಯಂತ ಸಾಮಾನ್ಯವಾಗಿ ಕಳೆದು ಹೋಗುವ ನಮ್ಮ ದೈನಂದಿನ ಜೀವನದಲ್ಲಿ ಉತ್ಸಾಹವನ್ನು ತುಂಬುವುದಕ್ಕಾಗಿಯೇ ಇಂಥ ಪಂದ್ಯಗಳು. ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಎಂದು ನಿಂದಿಸುವುದಕ್ಕಲ್ಲ. ಅದಿರಲಿ, ಮಹರ್ಷಿಗಳಿಗೆ ಔತಣಕ್ಕೆ ಸಿದ್ಧತೆಯನ್ನು ಮಾಡಿ. ಬೇಡ 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 ದೇವಕಿ ನಂದನ, ತಾಯಿಯವರು ಆಗ್ರಹಗೊಂಡಿರುವಾಗ ಅವರಿಗೆ ಶ್ರಮ ಕೊಟ್ಟು ನಾನು ಆತಿಥ್ಯವನ್ನು ಸ್ವೀಕರಿಸುವುದು ಹೇಗೆ? ನಾನೇನು ಅಪರಿಚಿತನಲ್ಲವಲ್ಲ. ನಾನು ಈ ಹಣ್ಣುಗಳನ್ನು ಸೇವಿಸುತ್ತೇನೆ. ತಾಯಿ, ನಿಮ್ಮ ಬಗ್ಗೆ ನನಗೆ ಕಳವಳವಾಗುತ್ತಿದೆ. ನಿಮ್ಮ ಮನದಲ್ಲಿರುವ ವಿಚಾರವನ್ನೆಲ್ಲ ಸ್ವಾಮಿಯವರಿಗೆ ತಿಳಿಸಿಬಿಡಿ. ಮರುಕ್ಷಣವೇ ನಿಮ್ಮ ಮನದ ಭಾರವೆಲ್ಲವೂ ಇಳಿದು ಹೋಗುತ್ತದೆ. ಸತ್ಯವೇ, ಅವರು ನನಗಾಗಿ ಎಷ್ಟೊಂದು ಪರಿತಪಿಸುತ್ತಿದ್ದಾರೆ. ನಿಮಗೆ ಔತಣ ಏರ್ಪಾಡು ಮಾಡುವ ಕಾಯಕದಲ್ಲಿ ನಾನು ಮರೆತು ಹೋಗುವೆನೆಂದು ಭಾವಿಸಿದ್ದಾರೆ. ಹಾಗೆ ಮರೆಯಲು ಹೇಗೆ ಸಾಧ್ಯ ತಾಯಿ? ನಾರದ ಮಹರ್ಷಿ, ನೀವು ಪುನಃ ಪುನಃ ಅದನ್ನೇ ನೆನಪಿಸಿ ಪ್ರಚೋದಿಸುತ್ತಿದ್ದೀರಿ. ಇಲ್ಲ ಇಲ್ಲ ಇಲ್ಲ, ಎಷ್ಟು ಯುಗಗಳು ಕಳೆದರೂ ಆ ಕಹಿ ಘಟನೆಯನ್ನು ನಾನು ಮರೆಯಲಾರೆ. ನಾರದ ಮಹರ್ಷಿ ನನಗೆ ನೆನಪಿಸಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಹೃದಯದ ವೇದನೆಯನ್ನು ಅಷ್ಟು ಸುಲಭವಾಗಿ ಹೇಗೆ ಮರೆಯುವುದು? ಓ, ಅದನ್ನೆಲ್ಲ ತಾವು ಮರೆತಿದ್ದೀರಿ ಅಲ್ಲವೇ? ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀಯಾ? ಆಕೆ ಕೊಳಲನ್ನು ತಂದು ಕೊಟ್ಟಳು, ಅದನ್ನು ಮರೆಯಲು ಸಾಧ್ಯವೇ? ಆಕೆ ದ್ವಾರಕೆಯಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದನ್ನು ಮರೆಯಲು ಸಾಧ್ಯವೇ? ಆಕೆ ಎಂದರೆ ಯಾರು? ಸ್ವಾಮಿ, ತಾಯಿ ರಾಧಮ್ಮನ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರ ಹೆಸರನ್ನು ಇವರು ತಮ್ಮ ಬಾಯಿಂದ ಹೇಳುತ್ತಿಲ್ಲವಷ್ಟೇ, ಅಲ್ಲವೇ ತಾಯಿ? ನಿಮ್ಮ ಉದ್ದೇಶ ಹೋಗಿ ಆಕೆಗೆ ಆರತಿ ಬೆಳಗಬೇಕೆ? ತಾಯಿ, ದಿಂಡಿರುವನದಲ್ಲಿ. ಹೌದು, ದಿಂಡಿರುವನಕ್ಕೆ ನೀವು ನನಗಾಗಿ ಬಂದಿರಾ ಅಥವಾ ಆ ಪುಂಡರೀಕನಿಗಾಗಿ ಬಂದಿರಾ? ಯಾರಿಗಾಗಿ ಬಂದಿರಿ ಹೇಳಿ ಈಗಲೇ, ಈ ಕ್ಷಣವೇ ನನಗೆ ಸ್ಪಷ್ಟಪಡಿಸಿ. ಭೂಲೋಕಕ್ಕೆ ಪುಂಡರೀಕನಿಗಾಗಿಯೇ ಪಾಂಡುರಂಗನು ಬಂದನೆಂದು ಎಲ್ಲರೂ ನಂಬುತ್ತಿದ್ದಾರೆ. ಸರಿ ಬಿಡಿ ಮಹರ್ಷಿ, ಪಾಂಡುರಂಗನ 27 ಯುಗಗಳಲ್ಲೂ ಧರ್ಮಪತ್ನಿ ಅತಿಲೋಕ ಸೌಂದರ್ಯವತಿಯಾದ ರುಕ್ಮಿಣೀ ದೇವಿ ಎಂಬುದರಲ್ಲಿ ಸಂದೇಹವಿಲ್ಲ ಅಲ್ಲವೇ? ರುಕ್ಮಿಣೀ ದೇವಿ ನನಗೆ ಅತ್ಯಂತ ಪ್ರಿಯವಾದ ಪತ್ನಿ, ಅದು ಎಲ್ಲರಿಗೂ ತಿಳಿದ ವಿಚಾರ. ನಾನು ಎದುರಿಗಿದ್ದಾಗ ನನ್ನನ್ನು ಹೊಗಳುತ್ತೀರಿ, ಆದರೆ ನಿಮ್ಮ ಹಸ್ತದಲ್ಲಿ ಅವಳು ಕೊಟ್ಟ ಕೊಳಲು ಏಕಿದೆ? ಇದಕ್ಕೆ ನಿಮ್ಮ ಬಳಿ ಉತ್ತರವಿದೆಯೇ? ಇಲ್ಲ ಅಲ್ಲವೇ? ನಾನು ಕೆಲ ಕ್ಷಣಗಳ ಕಾಲ ಸಕ್ಕು ಬಳಿ ತೆರಳಿದೆನಷ್ಟೇ. ತಾವು ಅವಳು ನೀಡಿದ ಕೊಳಲನ್ನು ನುಡಿಸುತ್ತಿದ್ದೀರಿ. ಅಂದರೆ ಈಗಲೂ ಕೂಡ ಆಕೆಯೇ ನಿಮಗೆ ಆರಾಧ್ಯ ದೇವತೆ ಅಲ್ಲವೇ? ಉತ್ತರಿಸಿ, ಹೇಳಿ ಸ್ವಾಮಿ. ಆಕೆಯನ್ನು ಮರೆತನೆಂದು ನೀವು ನನ್ನ ಮೇಲೆ ಆಣೆ ಇಟ್ಟು ಹೇಳುವಿರಾ? ನಿಮ್ಮಿಂದ ಆಗುವುದೇ? ಹೇಳಲಾರಿರಿ, ಮತ್ತೇಕೆ ನಿಮ್ಮೊಂದಿಗೆ ಮಾತನಾಡಲಿ? ತಾಯಿ, ಸ್ವಾಮಿ, ತಾಯಿ ನಿಜವಾಗಿಯೂ ಹೋಗುತ್ತಿದ್ದಾರೆ. ಮಹರ್ಷಿ, ಅನವಶ್ಯಕವಾಗಿ ಆಕೆಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದು ನೀವೇ, ಹೌದೋ ಅಲ್ಲವೋ? ನಾನು ಒಪ್ಪಿಕೊಳ್ಳುತ್ತೇನೆ, ರಾಧೆ ನನಗೆ ಕೊಳಲನ್ನು ನೀಡಿದ್ದು ಸತ್ಯ. ಆದರೆ ಆ ಕೊಳಲು ಇದೆ ಎಂದರೆ ಹೇಗೆ? ನಾನು ಬಾಲ್ಯದಿಂದಲೂ ಕೊಳಲನ್ನು ನುಡಿಸುತ್ತೇನೆ.
ಅದನ್ನು ಮರೆತೀರಾ? ಹೌದು, ಸತ್ಯವೇ. ಈ ವಿಷಯವನ್ನು ತಿಳಿಸಿದರೆ ತಾಯಿ ಶಾಂತರಾಗುತ್ತಾರೆ. ನಾನು ಈಗಲೇ ಬರುತ್ತೇನೆ. ಬೇಡ ಬೇಡ ಮಹರ್ಷಿ, ಬೇಡ. ನನ್ನ ಪಾಡನ್ನು ನಾನೇ ಪಡುತ್ತೇನೆ. ನಾರಾಯಣ ನಾರಾಯಣ. ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ನಮ್ಮ ಮನೇಲಿ ಮಾಟ್ಕಾತಿ ಇದ್ದಾಳೆ. ಇರ್ಲಿ ಬಿಡು, ಅದಕ್ಕೆ ಯಾಕೆ ಕಿರ್ಸ್ತಾ ಇದೀಯಾ? ಏನು ಅಂದ್ರೆ ನೀವೇ ನೋಡಿ, ಗೋದಾಕನ್ ಕೈನ ನೀವು ಹಗ್ದಿಂದ ಕಟ್ಟಾಕಿದ್ರಲ್ವಾ, ಆಗ ಅವ್ರ ಕೈಗೆ ಬಾಸುಂಡೆ ಬಂದಿತ್ತು. ನಾನು ಅದನ್ನ ನನ್ ಕಣ್ಣಾರೆ ನೋಡಿದ್ದೆ. ಅಂದ್ರೆ ನಿಜವಾಗ್ಲೂ ಅವ್ರ ಕೈಗಳಿಗೆ ಕೆಂಪಾಗ್ ಬಾಸುಂಡೆ ಬಂದಿದ್ದನ್ನ ನಾನೇ ನನ್ 2 ಕಣ್ಣಾರೆ ನೋಡಿದ್ದೆ. ಅವ್ರ ಕೈಯಲ್ಲಿ ಇದ್ದಿದ್ ಬಾಸುಂಡೆ ಎಲ್ಲ ಮಾಯ ಆಗಿ ನನ್ ಕೈಗೆ ಬಂದ್ಬಿಟ್ಟಿದೆ. ಅಂದ್ರೆ ಗುಡಿಲಿ ಅವಳೇನೋ ಮಂತ್ರ ಹಾಕಿದ್ಲು, ಅದಕ್ಕೆ ಅವಳು ದಾಮು ಕಣ್ಣು ಕಾಣಿಸಿದ್ಲು, ನನಗ್ ಕಾಣಿಸ್ಲಿಲ್ಲ. ಏನು ಅಂದ್ರೆ ಅವಳೇನೋ ಮಾಟ ಮಂತ್ರ ಮಾಡ್ತಿದ್ದಾಳೆ, ನನ್ ಕೈಗೆಲ್ಲ ಬಾಸುಂಡೆ ಬಂದಿದೆ. ಮಾಟ್ಕಾತಿ ಅಂದ್ರೆ ಅವಳು ಮಾಟ್ಕಾತಿ. ಏನು ಅಂದ್ರೆ ಯಾಕೆ ಭಯ ಪಡ್ತಿದ್ದೀರಾ? ನನ್ ನೋಡಿ ಯಾಕೆ ಭಯ ಪಡ್ತಿದ್ದೀರಾ? ಆ ಗೋದಾಕ ಮಾಟಗಾತಿ, ಅವಳ ಬಾಸುಂಡೆ ಎಲ್ಲ ನನ್ ಕೈಗೆ ಬಂದ್ಬಿಟ್ಟಿದೆ ನೋಡಿ. ಏನು ಅಂದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ? ಏನು ಅಂದ್ರೆ ಒಂದ್ಸಲ ನನ್ ಕೈ ನೋಡಿ ಓಡೋಗ್ಬೇಡಿ. ಯಾಕೆ ಭಯ ಪಡ್ತಿದ್ದೀರಾ? ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಏನು ಅಂದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ? ನನ್ ಕೈ ನೋಡಿ ಅಂದ್ರೆ ನಿಂತ್ಕೊಳ್ಳಿ. ಏನು ಅಂದ್ರೆ ಗೋದಾಕ ಮಂತ್ರ ಹಾಕಿ ನನ್ ಕೈಗೆ ಬಾಸುಂಡೆ ಬರೋ ಹಾಗೆ ಮಾಡಿದ್ದಾಳೆ. ಅವಳನ್ನ ಸುಮ್ನೆ ಬಿಡ್ಬೇಡಿ, ಏನಾದ್ರೂ ಶಿಕ್ಷೆ ಕೊಡಿ. ಅಂದ್ರೆ ಏನು ಅಂದ್ರೆ ನಿಂತ್ಕೊಳ್ಳಿ. ಏನು ಅಂದ್ರೆ ನನ್ ಕೈ ನೋಡಿ ನೀವು. ಏನು ಅಂದ್ರೆ ನನ್ 2 ಕೈ ಹೇಗ್ ಬಾಸುಂಡೆ ಬಂದಿದೆ ಒಂದ್ಸಲ ನೋಡಿ. ಅಂದ್ರೆ ಹೋಗು, ನೀನ್ ದೂರ ಹೋಗು. ನೀನ್ ಮೊದ್ಲು ಹೋಗಿ ಇಲ್ಲಿಂದ. ನಾನಾಗಿ ನಿನ್ನ ಕರೆಯೋವರೆಗೂ ನೀನ್ ಇಲ್ಲಿಗೆ ಬರಕ್ ಹೋಗ್ಬೇಡ. ಹೋಗು ಹೋಗು. ಏನು ಅಂದ್ರೆ